So hi, hello, welcome back to my YouTube channel. Today vlog ನಮ್ಮ ಹಸ್ಬೆಂಡ್ಗೆ ಅವ್ರದ್ದು ಬರ್ಡೇ ಇದೆ. ಸೊ ಇನ್ನು 3-4 ಡೇಸ್ ಇದೆ. ಸೊ ಹಾಗಾಗಿ ಮಂತ್ರಿಗೆ ಬಂದಿದ್ದೀವಿ, ಮಂತ್ರಿ ಮಾಲ್ಗೆ. ಸೊ ಒಂದು ಜೊತೆ ಡ್ರೆಸ್ ಕೊಡ್ಸೋಣ ಅಂತ ಮಾಲಲ್ಲಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಮ್ಮ ಅಕ್ಕ ಎಲ್ಲ ಬಂದಿದ್ದೀವಿ. ಪೂಜಾ ಮೂವಿ ಪ್ಲ್ಯಾನ್ ಇತ್ತು, ಬಟ್ ಮೂವಿ ಟೈಮ್ ಆಗೋಯ್ತು. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಝೂಡಿಯೋಗೆ. ಧೈರ್ಯ ಬೇಕು ಎಲ್ಲರ ಹತ್ರ, ಎಲ್ಲರ ಮುಂದೆ ಮಾತಾಡೋಕ್ಕೆ. ಟ್ರಾಪ್ ಆಗೈತಿ ನೋಡಿ. ನಾವು ಇವಾಗ ಝೂಡಿಯೋಗೆ ಬಂದಿದ್ದೀವಿ. ಸೊ ನಾವೇ ಫಸ್ಟ್ ಬಂದಿರೋದು ಅನ್ಸುತ್ತೆ. ಖಾಲಿ ಇದೆ, ಪೀಸಾಗಿ ಶಾಪ್ ಮಾಡ್ಬೋದು. ನಮ್ಮ ಹಸ್ಬೆಂಡ್ ಡೈಲಾಗ್ ಅಕ್ಕ ತಂಗಿ, ತಂಗಿಗೆ ಅಕ್ಕ. ಇನ್ನೊಂದು ಕೊಡ್ಬೇಕು ಇದಕ್ಕೆ ಕೊಡಕ್ಕೆ. ಯಾವ ಥರ ಬೇಕು ಅವ್ರಿಗೆ? ಅವ್ರು ಈ ಥರ ಕೊಡ್ಸಿದ್ರೆ ಯಾಕಂತಾರ ಇಲ್ವೋ ಯಾರಿಗ್ ಗೊತ್ತು. ಕಾಲರ್ ಟೈಪ್ ಬೇಕು. ಇಲ್ಲಡೆ ಸಣ್ಣಾಗಿದ್ದೀನ? ನಾನು ಸಣ್ಣ ಕಾಣ್ತಾ ಇದ್ದೀನಿ. ಝೂಮ್ ಮಾಡು ನೋಡಿ. ಶಾಪಿಂಗ್ ಅಂತ ಬಂದು ಕನ್ನಡಿಲಿ ನಿಂತ್ಕೊಂಡಿದ್ದೀವಿ. ಸೊ ನಾನು ಪಿಂಕಿ ಆಗಿದ್ದೀನಿ ತಾನೆ? ಅವ್ರಕಿನ್ನ ನೀನೇ ಬಯಸ್ಕೊ ರೀ. ಯಾವ್ದ್ರಿ ತಗೊಳ್ಳಿ ಗೊತ್ತಾಗ್ತಿಲ್ವಲ್ರಿ. ಖುಷಿ ಅವ್ರು ನೋಡ್ತಾರಲ್ಲ. ಇದು ಈ ತರ ಕಲರ್ ಐತೆ ಇಲ್ವಾ ಅವ್ರ ಹತ್ರ? ಬಟ್ ಚೆನ್ನಾಗಿ ಕಾಣುತ್ತಾ? ಸೊ ಫೈನಲ್ ನೋಡ್ತೀನಿ, ಆಮೇಲೆ ವ್ಲಾಗ್ ಮಾಡ್ತೀನಿ. ಫಸ್ಟ್ ಡಿಸೈಡ್ ಮಾಡ್ಕೊಂಬಿಡೋಣ, ಇಲ್ಲ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಇಷ್ಟು ಕಲೆಕ್ಷನ್ಸ್ ಇದೆ, ಬಟ್ ಯಾವ ಬಟ್ಟೆ ತೊಗೋಬೇಕು ಯಾವುದಿಲ್ಲ ಅಂತ ಒಂದೂ ಗೊತ್ತಾಗ್ತಾಯಿಲ್ಲ. ಲಿಟ್ರಲಿ ನಂಗೆ ತಲೆನೇ ಕೆಟ್ಟೋಯಿತು. ಅದಾದಮೇಲೆ ಒಂದು 3-4 ಟೀ ಶರ್ಟ್ ಎತ್ತಿಟ್ಟಿದ್ದೀನಿ. ಸೊ ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಫೈನಲ್ ಮಾಡಿದ್ದೀನಿ. ಯಾವ್ದು ಕೊಡ್ಸೋದೇ ಗೊತ್ತಾಗ್ತಿಲ್ಲ ಕಣೆ ನನಗೆ. ಇದು ಬ್ಲ್ಯಾಕ್ ಇಷ್ಟ ಅವ್ರಿಗೆ, ಅವ್ರ ಹತ್ರ ಫುಲ್ಲು ಬ್ಲ್ಯಾಕ್ ಇಲ್ಲ, ಬಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ನಮ್ಮ ಮದುವೆ ಈಟಿದೆ, ನೀಲಿ ಕಲರ್ ಇಲ್ಲ. ನಾವು ಝೂಡಿಯೋಗೆ ಬಂದಿದ್ದೀವಿ. ಝೂಡಿಯೋಗೆ ಬಂದಿದ್ದೀವಿ. ಅಮ್ಮದು ಹೆಂಗೆ ಹಾಕಿದ್ದೆ ಹೋಗು. ಅದು ಇದು ಮ್ಯಾಗ್ನೆಟ್ ಇದೆ ಅಲ್ಲ, ಅದಕ್ಕೆ ಅನ್ಸುತ್ತೆ. ಸೊ ಕೊಡ್ಸು ಆಗುತ್ತಾ? ಎಲ್ ಸೈಜ್ ಅವ್ರದ್ದು. ಸೊ ಇವತ್ತು ಜನ ಜಾಸ್ತಿ ಇಲ್ಲ. ಸೊ ನಮ್ಮ ಪುಣ್ಯ, ವೀಕೆಂಡಲ್ಲಿ ಬಂದುಬಿಟ್ರೆ ತುಂಬಿಬಿಟ್ಟಿರ್ತಾರೆ. ಫುಲ್ ಖಾಲಿ ಹೊಡಿತಿದೆ. ಹಂಗಾಗಿ ಸ್ವಲ್ಪ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ರೇಟ್ ಜಾಸ್ತಿನೇ ಇರುತ್ತೆ ಬಿಡು. ಇಲ್ಲಿ 400 ಕಣಿದು 400. ಮಿಕ್ಕಿದ ಎಷ್ಟೈತೆ ನೋಡಿ, ಚೆಕ್ ಮಾಡು. ಎಲ್ಲದಕ್ಕೂ ಸೂಟ್ ಆಗುತ್ತೆ ನೋಡಿ. ಇದು ಪ್ಯಾಂಟ್ ಸೂಟ್ ಆಗುತ್ತೆ. ಬಟ್ಟೆ ಕೊಡ್ತಾ ಇದ್ದೀನಿ ನಾನು. ಬರ್ಡೇ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅವ್ರು ಪಕ್ಕಾ ಬೈತಾರೆ. ಮುಂಚೆನೇ ಹೇಳಿದ್ರು ನಂಗೆ ಏನೋ ಕೊಡಿಸ್ಬೇಡ ಅಂತ. ಸೊ ನನ್ನ ಬರ್ಡೇಗೆ 5 ಗ್ರಾಮ್ 50,000 ರೂಪಾಯಿದು ಇದು ಇಯರಿಂಗು ಮತ್ತು ಗೋಲ್ಡ್ ಇಯರಿಂಗು, ಹಾಗೆ ಕಾಲ್ ಚೈನ್ ಕೊಡಿಸಿದ್ರು. ಅಟ್ಲೀಸ್ಟ್ ನಾನೊಂದು ಇಷ್ಟಾದರೂ ಕೊಡಿಸ್ಬೇಕು ಅಂತ. ಅಮೌಂಟ್ ಎಲ್ಲ ಮೆನ್ಷನ್ ಮಾಡಲ್ಲ, ಇಷ್ಟಾದ್ರೂ ಇಲ್ಲ. ಟೋಟಲ್ ಇನ್ನು ಪ್ಯಾಂಟು ಅವೆಲ್ಲ. ಸೊ ಬನ್ನಿ, ಇನ್ನು ಏನೇನು ನೋಡ್ತೀವಿ. ಚಪ್ಪಲಿ ಒಂದು ತಗೋಬೇಕು ಅನ್ನಿಸ್ತಾ ಇದೆ, ನೋಡೋಣ. ನಿನ್ನೂ ತೋರಿಸ್ಕೊ. ಹಂಗೆ ಆಫ್ ಮಾಡ್ಬಿಟ್ಟ. ನಮ್ಮಮ್ಮ ಸುಂದ್ರಿ ನೋಡಿ ಹೆಂಗಿತ್ತು. ಸೊ ಬನ್ನಿ ನೋಡೋಣ. ಸ್ಲಿಪ್ಪರ್ಸ್ಗಳು ತಗೋಬೇಕು, ನೋಡೋಣ.
ಅದ್ರ ಮೇಲೆ ಹಾಕೊಂಡು ಹೋಗೋಲ್ಲ. ಹಾಕೊಂಡು ಬರಲಾ? ವೆಯ್ಟ್, ನೀವು ಬೇರೆ ಏನಾದ್ರು ಮಾತಾಡ್ತೀರಿ. ಫೋನ್ ಕೊಡು. ಬಟ್ಟೆ ತುಂಬ ಇಷ್ಟ ಆಯಿತು. ಏನೋ ಗೊತ್ತಿಲ್ಲ, ತಗೋತೀನ ಇಲ್ವೋ. ಚೆನ್ನಾಗಿದಲ್ಲ? ಸೋಯಾ ನೋಡೋಣ. ಪೂಜಕ್ಕೆ ಏನೋ ಶಾಪಿಂಗ್ ಮಾಡ್ತಿದ್ದೆ. ಯಾವ್ದು ಬೇಕು? ಇದು ಚೆನ್ನಾಗಿ ಕಾಣಿಸ್ತಾ? ಬಟ್ ಇದರಲ್ಲಿ 50+ ಏನೋ ಇದೆ. 50+ ಇದೆ. ವಿಟಮಿನ್ ಸಿ ಆ್ಯಂಡ್ ಹೈಲೋರಾನಿಕ್ ಆ್ಯಸಿಡ್ ಇದೆ. ಅದೊಂದಿದು ಯಾವ್ದು ತಗೊಳ್ಳೋದು? ನನಗೆ ಇದ್ರದ್ದು ಐಡಿಯಾ ಇಲ್ಲ, ಬಟ್ ಹೊಸ್ದಾಗಿ ಬಿಟ್ಟಿದ್ದಾರೇನೋ. ನನ್ನ ಹತ್ರ ಇರೋದು ಇದು ವೆನಿಲಾ. ಸ್ಲಿಪ್ಪರು ಇಷ್ಟು. ಬಿಲ್ಲು ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡೋಣ. ಕ್ಲಿಪ್ ಬೇಕಾ? ಏನು ತಗೊಂಡ್ಬಿಟ್ಟಳು ಕಳ್ಳಿ. ಮಾಡೋದು ಬೇಡ ಅವರು. ಎಸ್, ಇವಾಗ ಬಿಲ್ ಆಯಿತು, ಒಳ್ಳೆಯದೆ. ನಡೀರಿ. ಫೈನಲಿ ಶಾಪಿಂಗ್ ಆಯಿತು. ಗೊತ್ತಿಲ್ಲ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ, ಬಟ್ ಹೊರಟಿದ್ದೀವಿ ಈಗ ಬೇರೆ ಕಡೆ. ಬಿಲ್ ಅಂತ ತೋರ್ಸಂಗಿಲ್ಲ, ಬಾ. ಪೂಜಕ್ಕ ಇವಾಗೆಲ್ಲ ಶಾಪಿಂಗ್ ಮುಗೀತು. ಇನ್ನ ಇದೆ, ಬರೀ ಬಟ್ಟೆ ಅಷ್ಟೇ ಆಗಿರೋದು. ಇನ್ನ ಸ್ಪಾರಲ್ಲಿ ಹೋಗ್ತೀವಿ, ಅಲ್ಲಿ ಒಂದು ಸ್ವಲ್ಪ ಏನಾದರೂ ಇಷ್ಟ ಆದರೆ ಬೈ ಮಾಡೋದು. ಪೂಜಾಕ್ಕೆ ಏನೋ ತಗೋಬೇಕಂತೆ. ಸೊ ನನಗೂ ಇಷ್ಟ ಆದರೆ ಏನಾದರೂ ತಗೋತೀನಿ. ಸ್ಕಿನ್ ವಾಶ್ರೂಮ್ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ನೋಡಬೇಕು ಮಲ್ಲೇಶ್ವರಮಲ್ಲಿ ಬ್ಯಾಗ್ಸು ಅದು ಇದು ತಗೊಳ್ಳೋದಿದೆ. ಸೊ ಇಲ್ಲೊಂದು ಸ್ಪಾರ್ ಇದೆ, ಸೊ ಸ್ಪಾರಿಗೆ ಹೋಗಿ ಬರ್ತೀವಿ, ನೋಡೋಣ. ಮಮ್ಮಿ, ಓಯ್ ಅಮ್ಮ, ಸ್ಪಾರ್ ಬಂದಿದ್ದೀವಿ. ಸ್ಪಾರ್ ಏನೋ ಇದರಲ್ಲೆಲ್ಲ ನೋಡೋರು ಹುಚ್ಚು ಅಂತಾರೆ. ನಾವು ನಮ್ಮ ಇವ್ರಿಗೆ ಪೌಚ್ ಅವ್ರದ್ದೆಲ್ಲ ಹಳೇದಾಗ್ಬಿಟ್ಟಿತ್ತು, ಹಳೇದಾಗ್ಬಿಟ್ಟಿತ್ತು. ಹಾಗಾಗಿ ಅವ್ರಿಗೊಂದು ಟ್ರಾನ್ಸ್ಫರ್ ಬೇಕು, ಬಿಕಾಸ್ ಅವ್ರಿಗೆ ID ಕಾರ್ಡ್ ಅದು ಇದು ಬ್ಯಾಕ್ ಪೌಚ್ ಹಿಂದೆ ಇಡ್ತಾರೆ. ಹಾಗಾಗಿ ಇದೊಂದು, ಮತ್ತು ಅಮ್ಮಂಗೆ ಇದೊಂದು ಪೌಚು. ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ರು. ಏನೇ ಫಸ್ಟ್ ಫುಲ್ ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ಏನು? ಶಾಪಿಂಗ್ ಮಾಡ್ತಾ ಇದ್ದಾಳೆ. ಓಲೆಗಿಲ್ಲ ಏನೋ ತೊಗೊತಾ ಇದ್ದಾಳೆ. ಸೊ ನಾವು ಈ ಥರ ದೊಡ್ಡದೆಲ್ಲ ಹಾಕ್ಬಿಟ್ರೆ ಮುಗೀತು. ಯಾವಾಗಾರು ಅಪರೂಪಕ್ಕೆ ಹಾಕ್ತೀವಿ ಅಷ್ಟೇ. ನೋಡಿ, ಸೊ ನಾನು ಇದು ರಿಂಗ್ ತೊಗೊಂಡೆ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಈ ಹುಡುಗಿ ತಗೊತಾಳೆ, ನನ್ನ ಜೀವನ ಎತ್ತುತ್ತವಳಲ್ಲಿ. ಇದು ಯೂಸ್ ಮಾಡ್ಬೇಕು ನಾವು. ಹೊಟ್ಟೆ ಒಳಗೆ ಹೇಳ್ಕೊಮ್ಮ ತಾಯಿ. ಹೊಟ್ಟೆ ಹಸಿತಿತ್ತಲ್ಲಿ. ಎಷ್ಟಿದೆ ಊಟ? ಆವಾಗಲಿಂದ ಊಟ ಅಂತಿದ್ದೀನಿ, ಹುಡುಗಿ ಬರ್ತಾನೆ ಇಲ್ಲ. ಹುಡುಗಿ ಚೌಕಾಸಿ ಮಾಡ್ತಾಳೆ. ಎಷ್ಟಂತ? 150 ಅಂತ. 150 ತುಟ್ಟಿ ಆಯ್ತು. ಬರ್ರಿ ನಿಮ್ಮ ಜೊತೆ ಕುತ್ಕೊಂಡ್ರೆ ಆಗಲ್ಲ. ಇಲ್ಲಿ ಪಟಾಪಟ ಅಂತ ಮುಗಿಸ್ಬೇಕು.
ಚೆನ್ನಾಗಿದೆ ಫೈನಲಿ ನ್ಯೂ ಫೋನ್ ತೊಗೋತಾ ಇದ್ದಾರೆ. ಪೂಜಾಕ್ಕೆ ಎಷ್ಟು ವರ್ಷ ಆದಮೇಲೆ ಫೋನ್ ತಂತಿರೋದು? 8-9 ವರ್ಷ ಆಯಿತಾ? ಪಾ ಸರಿ ಈಗ ಓಪನ್ ಮಾಡ್ತಾರೆ ಒಂದು ವಿಡಿಯೋ ಮಾಡ್ಕೊ. ಈ ಸರಿ ಈ ಫೋನ್ ತಗೋತಾ ಇದ್ದಾರೆ. ಏಯ್ ಅವ್ವ ಇಲ್ಲಿಡು. ಯಾಕೆ? ಕಂಗ್ರ್ಯಾಚುಲೇಷನ್. ಅಕ್ಕಿ ಕೊಡು. ಅಬ್ಬಾ ನೀನು ಅಲ್ಲಿ ವಿಡಿಯೋ ಸೈಡ್ ಆನ್ ಮಾಡು. ಆನ್ ಮಾಡಿ ಫೈನಲಿ ಪೂಜಕ್ಕೆ ಫೋನ್ ತಂತು. ಕಂಗ್ರ್ಯಾಚುಲೇಷನ್. ಹಿಂದೆ ಬ್ಯಾಕ್ ತೋರಿಸು. ಅಲ್ಲಿ ತೋರಿಸು 5G ಮೊಬೈಲ್ ತಾಣ್ಲವ ಫೈನಲಿ. ಹಿಂದೆ ತೋರಿಸಿ ಹಿಂದೆ. ಸೂಪರ್. ಫೈನಲಿ ಹೊಸ ಫೋನು ಓಪನ್ ಮಾಡಾಯಿತು. ಮೊಬೈಲು ವಿತ್ ಏರ್ಫೋನು. ಟೋಟಲು ಮೆನ್ಷನ್ ಮಾಡ್ತಾಳೆ ಆಮೇಲೆ ಅವಳೆ. ಮಾಡ್ತಾಳೆ. ಅಪ್ಪ ನೋಡಿ ಒಂದು ಕವರ್ ಬಂದೈತೆ. ನೋಡು ಚಾರ್ಜರು ಏನು ಇದು ಪಿನ್ನು ಏನು ಹೇಳು ಎ ಟಿ ಎಮ್ ಅಂತ ನೋಡು. ATMಗೆ ಹಾಕ್ಸಿತ್ತು ನೋಡಿ ಚಾರ್ಜರು. ಹೊಸ ಫೋನಲ್ಲಿ ಫಸ್ಟ್ ಫೋಟೋ ನಮ್ಮದೇ ಮೂವರ್ದು. ಸೊ ಮಲ್ಲೇಶ್ವರಂ ಶಾಪಿಂಗು ಮುಗೀತು, ಝೂಡಿಯೋ ಶಾಪಿಂಗು ಮುಗೀತು. ಇವಾಗ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬಾ ಸುಸ್ತಾಯಿತು. ಲಿಟ್ರಲಿ ನನಗೆ ಆಗ್ತಾನೆ ಇರಲಿಲ್ಲ. ನೋಡಿ ಇಲ್ಲಿ ಸುಸ್ತಾಗೋಗಿದ್ದೆ. ಸೊ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು, ಥ್ಯಾಂಕ್ ಯು.